ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭದ್ರಾವತಿ ಆಯಿತು, ಮಾಗಡಿ ಆಯಿತು, ಶಿಡ್ಲಘಟ್ಟವೂ ಕೂಡ ಆಯಿತು. ಈಗ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕಿದಂತಹ ಘಟನೆ ನಡೆದಿದೆ. ಹೌದು, ಸಿಎಂ ಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಗೆ ಧಮಕಿ. ಜಮೀನು ಸ್ವಾಧೀನ ಪರಿಶೀಲನೆಯ ವೇಳೆ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಲಾಗಿದೆ. ಗ್ರಾಮ ಆಡಳಿತಾಧಿಕಾರಿ ಜಿ ಭವ್ಯ ಅವರಿಗೆ ನಿಂದನೆ ಮಾಡಲಾಗಿದೆ. ಮೈಸೂರು ತಾಲೂಕು ಗುಡುಮಾದನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪುಟ್ಟಸ್ವಾಮಿ ಎಂಬಾತ ಬೆದರಿಕೆ ಹಾಕಿದಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಮಹಿಳಾ ಅಧಿಕಾರಿಗಳಿಗೆ ಧಮಕಿ ಹಾಕಿದಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಸಿಎಂ ಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದಂತಹ ಘಟನೆ ಇದೆ. ಇದು ನವೆಂಬರ್ ತಿಂಗಳಲ್ಲಾದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಮೈಸೂರು ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಈ ಘಟನೆ ಆಗಿರುವಂಥದ್ದು. ಮಹಿಳಾ ಅಧಿಕಾರಿಯ ಮೇಲೆ ಯಾವ ರೀತಿ ದರ್ಪವನ್ನು ಮೆರಿತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಮಸ್ಯೆ ಎಂಥದ್ದೇ ಇರಬಹುದು, ಕೂತು ಬಗೆಹರಿಸ್ಕೊಳ್ಬೇಕು. ಅಧಿಕಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಹಿಳೆ ಅನ್ನುವಂತಹ ವಿಚಾರದಲ್ಲಿ ಗೌರವ ಕೊಡಬೇಕಿತ್ತು, ಅದನ್ನ ಮಾಡಿಲ್ಲ. ಏಕಾಏಕಿಯಾಗಿ ಮೈ ಮೇಲೆ ಎರಗಿ ಹೋಗಿರುವಂಥದ್ದು. ಮೊಬೈಲನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ಕೂಡ ಅಲ್ಲಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಪಾಳೆಗಾರಿಕೆ ಮಾಡ್ತಾ ಇರುವಂತಹ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ವಿ. ಈಗ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿಯೇ ಘಟನೆ ನಡೆದಿರುವಂಥದ್ದು. ಏನಿದು ಗಲಾಟೆ? ಈ ದರ್ಪ ಮೆರೆದಂತಹ ವ್ಯಕ್ತಿ ಯಾರು? ಏನ್ ಡೀಟೇಲ್ ಸಿಗ್ತಾ ಇದೆ ಅಂತ? ಪ್ರೇಮ್, ಇದು ಕಳೆದ ವರ್ಷ ಅಂದ್ರೆ ನವೆಂಬರ್ 31ನೇ ತಾರೀಕು ನಡೆದಿರುವಂತಹ ಗಲಾಟೆ. ತಡವಾಗಿ ಈ ಗಲಾಟೆ ಬೆಳಕಿಗೆ ಬಂದಿರುವಂತಹದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲಿನೇ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟಬೇಕು ಅನ್ನುವಂತಹ ಪ್ರಸ್ತಾಪವೂ ಕೂಡ ಇದೆ. ಈ ನಿಮಾನ್ಸ್ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಜಾಗದ ಪರಿಶೀಲನೆಗೆ ಈ ಒಂದು ಮಹಿಳಾ ಅಧಿಕಾರಿ ಹೋಗಿರುವಂತದ್ದು. ಮಹಿಳಾ ಅಧಿಕಾರಿ ಹೋಗಿದ್ದಂತಹ ಸಂದರ್ಭದಲ್ಲಿನೇ ಆ ಒಂದು ಜಾಗದ ಸರ್ವೆ ನಂಬರ್ನಲ್ಲೇ ಕೆಲವೊಂದಿಷ್ಟು ತೋಟಗಳಿದ್ದಾವೆ. ಹಾಗಾಗಿ ಆ ಸಂದರ್ಭದಲ್ಲಿ ಆ ತೋಟದ ಮಾಲೀಕರು ಈ ರೀತಿಯಾಗಿ ಏಕಾಏಕಿಯಾಗಿ ಮಹಿಳಾ ಅಧಿಕಾರಿಯ ಮೇಲೆ ದಬ್ಬಾಳಿಕೆಯನ್ನ ಮಾಡಿರುವಂತದ್ದು. ಪುಟ್ಟಸ್ವಾಮಿ ಎನ್ನುವಂತಹ ವ್ಯಕ್ತಿ ಅವರು ಏಕಾಏಕಿಯಾಗಿ ಮಹಿಳಾ ಅಧಿಕಾರಿ ಮೇಲೆ ಧಮಕಿ ಹಾಕ್ತಾರೆ. ಏನೋ ನೀವ್ ಯಾರನ್ನ ಕೇಳಿ ನಿಮಾನ್ಸ್ ಆಸ್ಪತ್ರೆಗೆ ಇಲ್ಲಿ ಜಮೀನನ್ನ ಮಂಜೂರು ಮಾಡಿದ್ರಿ, ಮೊದಲು ನಿಮ್ಮ ತಲೆ ತೆಗಿಬೇಕು ಅನ್ನುವಂತ ರೀತಿಯಾದಂತಹ ಜೀವ ಬೆದರಿಕೆಯನ್ನ ಹಾಕಿ ಧಮಕಿಯನ್ನ ಜೊತೆಗೆ ಅದರ ಮೊಬೈಲ್ನ ವಿಡಿಯೋವನ್ನ ಶೂಟ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನು ಕೂಡ ಹಲ್ಲೆ ಮಾಡೋದಕ್ಕೂ ಕೂಡ ಪುಟ್ಟಸ್ವಾಮಿ ಮುಂದಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ಕೂಡ ದಾಖಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಇದರ ಫಾಲೋಅಪ್ ಏನೇನಾಗಿದೆ ಅನ್ನುವಂಥದ್ದನ್ನು ಕೂಡ ಅಪ್ಡೇಟ್ ಮಾಡ್ತೇವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.